ಹಾಂ ಅದು ರಿಮೂವ್ ಏನಾಯ್ತು ಮಾತಾಡಿದ್ರ ಅಸೋಸಿಯೇಷನ್ ಹತ್ರ ಮಾತಾಡಿದ್ವಿ ಸರ್ ಈ ವೀಕ್ ನೋಡ್ಬಿಟ್ಟು ನೆಕ್ಸ್ಟ್ ವೀಕ್ ಅದು ಯೂಸ್ ಇಲ್ಲ ಅಂದರೆ ರಿಮೂವ್ ಮಾಡಿ. ಅದು ಯಾರ್ದು ರಿಕ್ವೆಸ್ಟು? ಮಿರ್ಜಾ ಅವ್ರದ್ದು. ಅದೇ ನೀವು ಮಾತಾಡಿ ಅವ್ರ ಹತ್ರ ಅಸೋಸಿಯೇಷನ್, ಥಿಂಗ್ಸ್ ಆರ್ ಓಕೆ, ನಾವು ಕೊರೋನಾ ಕಮ್ಮಿ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಲ್ಲ ಆಗುತ್ತೆ ನೋಡಿ, ನಾವೇ ಸುಮ್ಮನೆ ಎದುರಿಸಿ ಕೊರೋನಾನ ಇನ್ವಿಟೇಷನ್ ಕರ್ಸೋದು ಬೇಡ. ಬರ್ಲಿ, ಬರೋದಿದ್ರೆ ಈಗ ಸದ್ಯಕ್ಕೆ ಇಲ್ಲ ತಾನೇ, ಅದನ್ನ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಜಗದೀಶ್ ಅಕ್ಕಿ ತಿಮ್ಮನಹಳ್ಳಿ ವರ್ಕ್ ಆಗಲಿ ಸ್ಟಾರ್ಟ್ ಮಾಡಿ ವರ್ಕ್ ಮಾಡಿದಾರ. ಬಟ್ ಅದೇ ಮಳೆ ಈಗ ಅಲ್ಲ, ಮಳೆ ಜಗದೀಶ್, ಮಳೆ ನಿಂತ ಮೇಲೆ ಸ್ಟಾರ್ಟ್ ಮಾಡೋಣ. ಮಾಡಿದ್ದಾರೆ ಸರ್, ಮುತ್ತಾರಮ್ಮ ದೇವಸ್ಥಾನ ಹತ್ರ ಸ್ಯಾನಿಟರಿ ಪೈಪ್ ಹಾಕ್ತವ್ರೆ. ನಿಮಗೆ ಪೂಜೆಗೂ ಕರೆದಿಲ್ಲ, ಯಾರು ಹಾಕ್ತವ್ರೆ ಅಂತಾನೂ ಗೊತ್ತಿಲ್ಲ. ಅದು ಅಗ್ದುಬಿಟ್ಟು ಅಲ್ಲಿ ಜನ ಇರೋ ಜಾಗದಲ್ಲಿ ಪೂಜೆ ಮಾಡಲ್ಲ, ಬೇಡದೇ ಇರೋ ಜಾಗದಲ್ಲಿ ಪೂಜೆ ಮಾಡೋದು. ಸ್ಯಾನಿಟರಿ ಪೈಪ್ ಯಾವುದು ಸ್ಯಾನಿಟರಿ ವರ್ಕ್ ಮಾಡ್ತಾ ಇದ್ದೀರಾ? ಮುತ್ತಾರಮ್ಮ ದೇವಸ್ಥಾನ ಹತ್ರ ಸರ್ಕಲ್ ಬಂದವ್ರೆ, ಟ್ರಾಫಿಕ್ ಅವರಿಗೆ ಜಾಗ ಕೊಡಿ. ಯಾವುದು ಮತ್ತೆ ಯಾರು ಮಾಡ್ತಾ ಇದ್ದಾರೆ? ನೀವು ಮಾಡಿಲ್ಲ ಅಂದ್ರೆ ಅದ್ಯಾಕೆ ನಮ್ಗೆ ಹೇಳಿಲ್ಲ? ನೀವು ಯಾವ ವರ್ಗು ಶಾಂತಿನಗರದಲ್ಲಿ ನಮ್ಗೆ ಹೇಳ್ದೆ ಮಾಡಬಾರ್ದು. Without my knowledge, without me coming there, I don't want you to start any work. Please let me know what you are doing so that I will have an update on what to do in the meeting. No work should happen. Let me know whatever is happening there. Nodal officer, let me know that. Also, ಬರೋಣ ನಾವು ನೋಡೋಣ. ನೆಕ್ಸ್ಟ್ ಹಿಂದೂ ಬರಿಯಲ್ ಗ್ರೌಂಡ್ ಕಳೆ ಬೆಳ್ಕೊಂಡಿದೆ ಕ್ಲೀನ್ ಮಾಡಿಲ್ಲ. ಶಿಫ್ಟ್ ಮಾಡಿ ಅದಕ್ಕೆ ಒಂದು ಸ್ಪ್ರೇ, ಈಗ ಮಳೆ ಈಗ ಬೇಡ, ಮಳೆ ನಿಂತ ಮೇಲೆ ಒಂದು ಸ್ಪ್ರೇ ಬರುತ್ತೆ, ಅದೆಲ್ಲ ಅದು ಹೊಡೆದ್ರೇನೆ ಸಾಕು, ಎಲ್ಲ ಕಾಡೆಲ್ಲ ಇದಾಗ್ಬಿಡುತ್ತೆ. ಅದು ಮಾಡಿಸ್ಬಿಡಿ, ಅದನ್ನ ಒಂದು ರೆಡಿ ಮಾಡಿಸ್ಬಿಡಿ. ಅದು ಮಳೆ ನಿಂತ ಮೇಲೆ ಮಾಡಿ, ಮಳೆ ಇರುವಾಗ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಓಕೆ, ಬೇರೆ ಬನ್ನಿ ರೋಡಲ್ಲಿರೋದು ಮೈದಾನ ಮತ್ತು ಶಾಲಾ ಸ್ಕೂಲ್ ಗ್ರೌಂಡ್ ಕ್ಲೀನಿಂಗ್ ಬಗ್ಗೆ ಅಟೆಂಡ್ ಮಾಡಿ ಮಾಡಿದ್ದೀರಾ? ಯಾರು ಕಂಪ್ಲೇಂಟು? ಓಕೆ, ಜಾನ್ಸನ್ ಮಾರ್ಕೆಟ್ ಹತ್ರ ಸ್ಕೂಲ್, ಹಳೆ ಸ್ಕೂಲ್ ಅದೇನಾಯ್ತು? ಅದೇ ನೋಡಿದ್ರ ಜಾನ್ಸನ್ ಮಾರ್ಕೆಟ್ ಹತ್ರ ಹಳೆ ಸ್ಕೂಲ್ ನೋಡಿಲ್ಲ ಅಂತಲ್ಲ? ಏನ್ ಯಾಕೆ ಎಸ್ಟಿಮೇಷನ್ ಮಾಡ್ತೀರಾ ಡೆಮಾಲಿಷನ್ಗೆ? ಅದೇನೊಂದು ಆಗಿರೋದು ಇದೆ ಮಾದದ್ದು ಫೈಲು. ಅಲ್ಲ, ವಾಲ್ ಸೇರಿಸಿ ಒಂದು ಎಸ್ಟಿಮೇಟ್ ಆಗಿರೋದಿದೆ, ಅದು ಚೆಕ್ ಮಾಡಿ. ನೀವು ಸ್ವಲ್ಪ ಚೆಕ್ ಮಾಡಿಬಿಟ್ಟು ಯು ಗೆಟ್ ಬ್ಯಾಕ್ ಆನ್ ದಟ್. ಸಂತೋಷ್, ಅದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೀಟಿಂಗ್ ಅದು ಹೇಳ್ಬೇಕು ನೀವು. ಓಕೆ, ಆಮೇಲೆ ವೆಲ್ಲಿಂಗ್ಟನ್ ರೋಡ್ ಪಾಟ್ ಹೋಲ್ಸ್ ಅದೇ ಪಾಟ್ ಹೋಲ್ಸ್ ಈಗ ನೆಕ್ಸ್ಟ್ ವೀಕಿಗೆ ಇಟ್ಕೊಳ್ಳಿ. ಬಾಕಿದು ಹೇಳಿ, ಆಗಿರೋದು ಇನ್ಯಾವುದು ಬೇರೆ? ಪಬ್ಲಿಕ್ ಮಾಡಿದ್ರಾ? ಅಲ್ಲ, ಅದು ಪಿ ಕೆ ಕ್ವಾರ್ಟರ್ಸ್ ಹೋಗೋಣ, ಮತ್ತೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು. ಇದೆಲ್ಲ ಕೆಲಸ ಆಗ್ಬೇಕು, ಬರೀ ನಾವು ಪ್ರಿಂಟ್ ಮಾಡಿ ಈಗ ಓದಿದ್ರೆ ಆಗಲ್ಲ. ಸಂತೋಷ್, ನೀವು ಇವತ್ತು ಬಂದಿದ್ದೀರಾ, ಸೊ ವಿ ಗಿವ್ ಯು ಟೈಮ್. ಇವ್ರಿಗೊಂದು ಹುಷಾರಿರ್ಲಿಲ್ಲ, ನೀವು ಡ್ಯೂಟಿ ಆಫ್ ಆ್ಯಂಡ್ ಆನ್ ಆಯಿತು, ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಅರೋಪ್ಲೇನ್ ಲೈನಲ್ಲಿ ಅರೋಪ್ಲೇನ್ ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ರಿಕ್ವೆಸ್ಟ್ ಇದೆ ಸರ್. ಎಲ್ಲಾದ್ರೂ ಒಂದು ಜಾಗ ನೋಡಿ ಅದನ್ನು ಮಾಡಿಸ್ಬೇಕಿತ್ತಲ್ಲ. ಜಾಗ ಜಾಗನೇ ಪ್ರಾಬ್ಲಮ್. ಇಲ್ಲ ಅಪಾಸ್ ಬಂದಿಲ್ವಾ? ಅಲ್ಲಿ ಆಗುತ್ತಾ ನೋಡಿ, ಜಾಗ ಇದೆಯಾ ನೋಡ್ಕೊಂಡು, ಜಾಗ ಇದ್ರೆ ಮಾಡಿಸ್ಕೊಂಡು. ಬೇರೆ ಅದೇ ಒಂಟಿ ಮನೆ ಮಾಹಿತಿ ಬಂದಿದೆ, ಬಟ್ ಅದು ಈಗ ತಗೋಬೇಕಿತ್ತದು. ನಾವು ಒಂದು ಸ್ವಲ್ಪ ನಾನು ಕರೆಕ್ಟ್ ಮಾಡ್ಕೊಂಡಿದ್ದೆ ಅದನ್ನ. ಅದೇ ಶಿವಕುಮಾರ್ ಅವರೇ, ಆ ಒಂಟಿ ಮನೆಗಳದ್ದು ನಮ್ದು ಬರೀ ಎಷ್ಟು 175-50 ಮನೆ ಇದೆ. ಅದಕ್ಕೆ ಪೇಮೆಂಟು ಕೊಡ್ತಾ ಇಲ್ಲ, ನೀವು ಎಲ್ಲ ಹಂಗೆ ಇಟ್ಕೊಂಡು ಕೂತಿದ್ದೀರಲ್ಲ, ಯಾಕೆ? ನವೆಂಬರ್, ಡಿಸೆಂಬರ್, ಜಾನ್ವರಿ ಕೊಡ್ತೀವಿ ಸರ್ ಲಾಸ್ಟ್ ವೀಕ್. ನೆಕ್ಸ್ಟ್ ಎಲ್ಲ ರೆಡಿ ಮಾಡಿ ನೀವು ನಮಗೆ ತಿಳಿಸ್ಬೇಕು. ನೀವು ಅದು ನಾವೇ ಕಳಿಸಿ ಕೊಡೋಣ, ಇಲ್ಲಾಂದ್ರೆ ನಮ್ಮ ಹತ್ರ ಬಂದು ಕೊಟ್ಟಿಲ್ಲ ಅಂತಾರೆ. ಅಟ್ಲೀಸ್ಟ್ ವಿಲ್ ಹ್ಯಾವ್ ಎ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್, ಯಾರಿಗೆ ಕೊಟ್ಟಿದ್ದೀವಿ ಇಲ್ಲ ಅಂತ. ಎಷ್ಟು ಪೇಮೆಂಟ್ ಮಾಡಿದ್ದೀರಾ? ಈಗ 4 crores 2019 ನವೆಂಬರ್, ಡಿಸೆಂಬರ್, ಜಾನ್ 2020 3 ತಿಂಗಳು ಬಂತು ಸರ್. ಅದು ಕೊಟ್ಟಿದ್ವಿ ಸರ್. ನೆಕ್ಸ್ಟ್ ಎಷ್ಟು? 20 ಕೋಟಿ ಕೇಳಿದ್ವಿ ಸರ್. SC ST 10 ಕೋಟಿ, BCM 10 ಕೋಟಿ, 20 crores ಕೇಳಿದ್ವಿ ನಾವು. ಅದರಲ್ಲಿ ಮೇಜರ್ ಪುಲಿಕೇಶಿ ಸಭಾನಗರ ಜಾಸ್ತಿ ಇದೆ ಸರ್.
ನನ್ನ ಕ್ಷೇತ್ರದ ಮಾತಾಡಪ್ಪ ನೀವು ಬಾಕಿ ಎಲ್ಲ ಬೇಡ. ಎಲ್ಲರಿಗೂ ಟೋಟಲ್ ನನ್ನ ಕ್ಷೇತ್ರದಲ್ಲಿ ಎಷ್ಟು ಕೊಟ್ಟಿದ್ದೀರಿ ಅದೇ ಇದ್ರೆ ಕೊಡ್ತೀನಿ ಸರ್. ಬೇರೆ ಕ್ಷೇತ್ರದಲ್ಲ ನನಗೆ ಯಾಕೆ? ಡೀಟೇಲ್ಸ್ ಕೊಡ್ತೀನಿ. ಶಾಂತಿನಗರ ಮಾತ್ರ ನಾವು ಮಾತಾಡೋದು. ಅವು ಡೀಟೇಲ್ಸ್ ತಗೊಂಡ್ ಬಂದ್ರಿ ನಾಳೆ ನೀವು. ಓಕೆ, ನಮ್ ಬೇರೆ ಕ್ಷೇತ್ರದ ನಮ್ಗೇನ್ ಸಂಬಂಧ ಇದೆ? ವಿ ಡೋಂಟ್ ವಾಂಟ್. ಓಕೆ, ಬೆಸ್ಕಾಂ ಇಲಾಖೆ ಅದೇ ಮರ ಕಟ್ ಮಾಡಿದಾರಲ್ವಾ ನಮ್ಮ ಇವ್ರು ಇದಾರಲ್ಲ ಬಂದಿಲ್ವಾ ಫಾರೆಸ್ಟ್ ದೇವರಾಜ್ ಅವರೇ? ಜಾನ್ಸನ್ ಮಾರ್ಕೆಟ್ ಹತ್ರ ಮಾಡಿದ್ರ? ಅಲ್ಲಿ ನಾ ಲಾಸ್ಟ್ ಟೈಮ್ ಕಂಪ್ಲೇಂಟ್ ಇತ್ತಲ್ಲಮ್ಮ, ಈಗ ನೀವು ಫಾಲೋ ಅಪ್ ಮಾಡಬೇಕು ಸಂತೋಷ್. ಎಲ್ಲ ವರ್ಕು ಪೆಂಡಿಂಗ್ ಇದೆ, ನೀವು ಇದೆಲ್ಲ ಪೂರ್ತಿ ಫಾಲೋ ಅಪ್ ಮಾಡಬೇಕು. ಓಕೆ, ಕಡ್ಲಿ ರಸ್ತೆ ಅದೀಗ ನೀವು ರೆಡಿ ಇಮಿಡಿಯೇಟ್. ಈಗ ನಿಮಗೆ ಟೈಮ್ ವಿಲ್ ಗಿವ್ ಯು ಟೈಮ್ ಸೊ ದಟ್ ಯು ಕ್ಯಾನ್ ಅಟೆಂಡ್ ದಟ್ ಇಮಿಡಿಯೇಟ್ಲಿ. ಆಮೇಲೆ ಕಂದಾಯ ಇಲಾಖೆ ಯಾರು? ಬಸವರಾಜ್, ಅದೇ ಅದು ಇದು ಕಾಯಪ್ಪ ಗಾರ್ಡನ್ನು, JK ಪುರ, PK ಕಾಲೋನಿ, ಇದು ಕುಂಬಣ್ಣ ಚೌಲ್ಟ್ರಿ, ಇದೆಲ್ಲನೂ ಬರೀ ಕುಂಬಣ್ಣ ಚೌಲ್ಟ್ರಿ ಮಾತ್ರ ನೀವು ಹೇಳ್ಬೇಡಿ. ಎವ್ರಿಥಿಂಗ್ ಏನಾಗಿದೆ? ಕುಂಬಾಣ ಚೌಲ್ಟ್ರಿ ಸಂಬೋರ್ಡ್ ಬರುತ್ತೆ ಸರ್. ಸಂಬೋರ್ಡ್ಗೆ ಅಲ್ಲಿದೆ ಸರ್ ಪ್ರಸ್ತಾವನೆ. ಅಲ್ಲ, ಅದು ಹೆಂಗೆ ಸಂಪೂರ್ಣಿಗೆ ಹೇಗೆ ಬರುತ್ತೆ? ಅದು ಸಂಬೋರ್ಡಲ್ಲಿ ಆಲ್ರೆಡಿ ನೋಟಿಫಿಕೇಶನ್ ಫೈನಲ್ ಅದು ನೋಟಿಫಿಕೇಶನ್ ಪೇಪರ್ ಕೊಡಿ ಏನಾದರೂ. ಇದೆ ಸರ್, ನೋಡಿ ಸಲ್ಲಿಸಿದ್ದೀನಿ ಸರ್. ಯಾರಿಗೆ? ಸಲ್ಲಿಸಿದ್ದೀನಿ. ಫೈನಲ್ ನೋಟಿಫಿಕೇಶನ್ ಇದೆ ನೋಡಿ, ಸಲ್ಲಿಸಿದ್ದೀನಿ. ಇಲ್ಲ ಬಸವರಾಜ್, ಈಗ ನೀವು ಸರಿ, ಅನ್ನೋ ಪರ್ಸನ ನೀವು ಅವರು ಸಂತೋಷ್ ಆ ನೋಟಿಫಿಕೇಶನು ಏನೇನಿದೆ ಮಾಹಿತಿ ಸಮೇತ ಬಂದ್ಬಿಡಿ. ನಾವು ಡಿಸ್ಕಸ್ ಮಾಡಿ ಅದು ಅಲ್ಲಿದ್ರೆ ಅಲ್ಲಿ ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಸೋಣ. ಆಮೇಲೆ ಇದ್ರದ್ದು JK ಪುರ JK ಪುರದ್ದು ಹಿಂದೆ ನಮ್ಮ ಪಾಲಿಕೆ ಸದಸ್ಯರು ಫೈಲಲ್ಲಿ ಕಳಿಸಿದ್ರು ಸರ್. ಕಂಪ್ನಿಗೆ ಹೋಯ್ತು ಅದು. ಆ ಫೈಲು ಟ್ರೆಜರ್ ಮಾಡಿದ್ದೀವಿ ಸರ್. ಪಾಲಿಕೆ ಸದಸ್ಯರು ಫೈಲ್ ತರಿಸ್ಕೊಂಡು ಏನು ಮಾಡ್ತಾರಪ್ಪ? ಅಲ್ಲಿ ತಮ್ಮಿಗೆ ಸ್ಥಾಯಿ ಸಮಿತಿಗೆ ಮಂಡಿಸೋದಕ್ಕೆ ಅಲ್ಲಿ ಕಳಿಸ್ತೀನಿ ಸರ್. ನನ್ನ ಬಿಡಲ್ಲ ಸರ್, ನನ್ನ ಹಿಂದೆನೇ ಹೋಯ್ತು. ಅಲ್ಲ, ಫೈಲ್ ತರಿಸಿ ಫೈಲೇ ನೀವು ಮೆಂಬರ್ಗೆ ಕೊಟ್ಟು ಇಲ್ಲ, ಅಲ್ಲಿ ಸಲ್ಲಿಸಿದ ಸರ್ ತಮ್ಮಿಗೆ. ನೀವು ಫೈಲ್ ಜವಾಬ್ದಾರಿ ನಿಮ್ದ ಕಾರ್ಪೊರೇಟರ್? ಇಲ್ಲ, ನಮ್ಮದೇ ಸರ್. ಅಲ್ಲಿ ಸ್ಥಾಯಿ ಸಮಿತಿಗೆ ಅಲ್ಲಿ ಔಟ್ವರ್ಡ್ ಇನ್ವರ್ಡ್ ಇರ್ಬೇಕಲ್ವಾ? ಎಲ್ಲಿದೆ ಅದು? ನಂಬರ್ ಕೊಟ್ಟಿದ್ದೀವಿ ಸರ್ ಫಸ್ಟ್. ನಂಬರ್ ಕೊಟ್ರೆ ಸಾಕಾಗಲ್ವಲ್ಲ? ಯಾರು ಎತ್ಕೊಂಡು ಹೋಗಿದ್ದಾರೆ, ಯಾರು ಇಷ್ಟು ಮಾಡಿದೆ ಅಂತ ಗೊತ್ತಾನೆ. ನನ್ನ ವಾರ ನಾನು ತಂದಿದ್ದೀನಿ. ಫೈಲ್ ತಗೊಂಡ್ ಬರ್ಬೇಕು ನೀವು. ಒಂದು ವಾರ ಏನಕ್ಕೆ ಫೈಲ್ ತರಕ್ಕೆ? ಹೊಸ ಮಾಡ್ತೀರಾ ಫೈಲು? ಇಲ್ಲ ಸರ್, ಮತ್ತೆ ತಗೊಂಡ್ ಬನ್ನಿ ನೀವು. ಆ ಫೈಲ್ ನೀವು ಯಾರಿಗೂ ಕೊಡ್ಬಾರ್ದ್ರಿ. MLA ಕಾರ್ಪೊರೇಟರ್ ಯಾರಿಗೆ ಕೊಟ್ರೆ ಅಲ್ಲೇ ತಗೋಬೇಕು. ನೀವು ಜವಾಬ್ದಾರಿ ಅದಕ್ಕೆ. ನಾವು ಜವಾಬ್ದಾರಿ ನಿಮ್ಮ ಫೈಲ್ಗಿಲ್ಲ. ದಯವಿಟ್ಟು ಅದನ್ನ ಇಮಿಡಿಯೇಟ್ ಆಗಿ ತರಿಸಿ. ಅದು JK ಪುರ ಇದೆ, ಆಮೇಲೆ PK ಕಾಲೋನಿ ಇದೆ, ತಾಯಪ್ಪ ಗಾರ್ಡನ್ ಒಂದು BDಯಲ್ಲಿ ಇದೆ. ಅದು UDಯಲ್ಲಿ ಹೋಗಿದೆ. ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಿ. ಆಮೇಲೆ ಕುಂಬಣ್ಣ ಚೌಲ್ಟ್ರಿ ಅಷ್ಟೇ ಅಲ್ವಾ ಪುರುಷತ್ತು? ಶಕ್ತಿವೇಲ್ ನಗರ ಅದ್ಯಾಕೋ ಬಿಟ್ಬಿಟ್ಟಿದ್ದಾರೆ ಶಕ್ತಿವೇಲ್ ನಗರನ. ಜೇಕಪುರ ಶಕ್ತಿವೇಲ್ ನಗರ. ಶಕ್ತಿವೇಲ್ ನಗರ ಬೇರೆ ಇದೆ. ಅದು ಶಕ್ತಿ ನಗರ ಅದೊಂದು ಬೇರೆ ಇದೆ. ಅಟೆಂಡ್ ಮಾಡ್ತೀನಿ ಸರ್. ಇದು ಇಷ್ಟು ಬರ್ತಾನ ಮೇಡಮ್? ಅದಷ್ಟು ನೀವು ತಗೊಂಡು ಸಂತೋಷ ಅವರೇ. ಓಕೆ, ಮತ್ತೆ ಪೊಲೀಸ್ ಇಲಾಖೆ ಮಾಡಿದಾರಾ? ಚೀತಾ ಪೊಲೀಸ್ ಮೇಡಮ್ ಆಗಿದೆ ಮೇಡಮ್. 2 ಜನ ಮೇಡಮ್ ಇದ್ದೀರಿ, ಟ್ರಾಫಿಕ್ ಆ್ಯಂಡ್ ಲ್ಯಾಂಡ್ ಆರ್ಡರ್. ಲಕ್ಷ್ಮೀ ರೋಡ್ ಚೀತಾ ಮತ್ತೆ ಗೋಚರ ರೋಡ್ ಇಂಪ್ರೂವ್ ಮಾಡ್ತಿದ್ದಾರೆ. ಆಗಿದೆಯಾ? ಆಗಿದೆಯಾ? ಓಕೆ. ಏನ್ ಮೇಡಮ್ ಕರ್ಕೊಂಡು ಹೋಗ್ಬಿಟ್ಟು ಹೋಗಿದ್ದೀರಾ ನೀವು? ಅದಕ್ಕೆಲ್ಲ ಭಯ ಬಿಡಲ್ಲ ಸರ್, ಕರ್ಕೊಂಡು ಹೋಗೋದಕ್ಕೆಲ್ಲ ಭಯ ಬಿಡಲ್ಲ. ನಾವು ಪೊಲೀಸ್ ಜೊತೆಗೆ ಅವೆಲ್ಲ ಬೇಡ ಜಗದೀಶ್. ನಾವು ತಪ್ಪೇ ನಮಗೆ ಮಾಡಲ್ಲ. ಕೆಲಸ ಆಗ್ಬೇಕಷ್ಟೇ. ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾತಾಡಿಲ್ವಲ್ಲ, ನಿಮ್ಗೆ ಯಾಕೆ ಅದು? ಮಿರ್ಜಾ ಎಕ್ಸ್ ಮಿಲಿಟರಿ ಮ್ಯಾನ್ ಇದ್ದಾರೆ, ಅವ್ರು ಮಾತಾಡ್ಕೊಳ್ತಾರೆ. ಓಕೆ, ನೆಕ್ಸ್ಟ್ ಏನಾಯ್ತು ಶ್ರೀನಿವಾಸ್? ಆಗಿದೆಯಾ ಇಲ್ವಾ? ಹಾಂ, ಅದೇ ತಾನು ಆವಾಗಲೇ ಮಾತಾಡಿದ್ದು. ಓಕೆ, ಬೇರೆ ಏನಿದೆ ಈಗ? ಕಲ್ಯಾಣ ಇಲಾಖೆ. ಹಾಂ, ಸೈಕಲ್ ಡಿಸ್ಟ್ರಿಬ್ಯೂಷನ್ ಎಲ್ಲಿದೆ? ಅದು ಬಂದಿಲ್ವಲ್ಲ ಇದು. ಲಿಸ್ಟ್ ಕೊಟ್ರಾ? ತುಂಬ
ಓಕೆ. CC ಕ್ಯಾಮ್ರಾಸ್ಗೆ ಫಂಡ್ಸ್ ಇಲ್ಲ ಅಂತ ಹೇಳಿ ಸರ್. ಯಾವುದಕ್ಕೆ? CC ಕ್ಯಾಮರಾ ನಿಮ್ಮ ಈ ವಾರ್ಡ್ದು ಒಂದು ಟೆಂಡರ್ ಆಗಬೇಕಲ್ಲ, ಅದಾಗಿಲ್ವಾ ಮಂಜಪ್ಪ? ಇಲ್ಲಿ ನಿಮ್ಗೆ ಆಗಿಲ್ವಾ ಅದು ಮಂಜಪ್ಪ? CCTV 10 lakhs 15 lakhs ದೊಂಬ್ಳೂರು ಒಂದು ಆಗಿದೆ ಅಂದ್ರಿ, ಬೇರೆ ಯಾವುದು ಆಗಿಲ್ವಾ? 117. ಹಾಂ, ಅದೇ ಬಾಕಿ ಇರೋದು ಒಂದು ಸ್ವಲ್ಪ ನೋಡಿ, ಅದೆಲ್ಲಾನು ಎಲ್ಲ ಕಡೆ ಎಲ್ಲ ವಾರ್ಡ್ಗೂ ಇದೆ. ಅದು ಇಮಿಡಿಯೇಟ್ ಆಗಿ ಟೆಂಡರ್ ಕಾಲ್ ಫಾರ್ ಮಾಡಿಸ್ಬೇಕು. ಅದೀಗ ಎಲ್ಲ ನೋಡಲ್ ಆಫೀಸರ್ಸ್ ಅದನ್ನು ತಗೋಬೇಕು, ಎಲ್ಲರೂ ಕೂಡ. ಬೇರೆ ಸರ್ ಮಾರ್ಕೆಟಲ್ಲಿ ಅಮೌಂಟ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕೇಳಿದ್ರು ಸರ್. ರಿಕ್ವೆಷನ್ ಕೇಳಿದ್ರೆ ಈ ಅಸೋಸಿಯೇಷನಿಂದ ರಿಕ್ವೆಷನ್ ಸಬ್ಮಿಟ್ ಆಗಿದೆ. ರಿಕ್ವೆಷನ್ ಬಂದಿದೆಯಾ? ಬಂದಿದೆ. ಯಾರು ಕಂಪ್ಲೇಂಟ್ ಯಾರು? ಸಾರ್ವಜನಿಕರು ಪಬ್ಲಿಕ್ ನಾವು ಅವತ್ತು ಹೇಳಿದ್ವಲ್ಲ ಅದಕ್ಕೊಂದು ಇದು ಕೊಡಿ ಅಂತ. ರಿಕ್ವೆಷನ್ ಕೇಳಿ. ರಿಕ್ವೆಷನ್ ಕೊಡೋಕ್ಕೆ ಕೇಳಿ. ಆಮೇಲೆ ಈ ನಿಮ್ಮ ಇದನ್ನು ಮೆಂಬರ್ಸಿಗೂ ಒಂದೊಂದು ಕೊಟ್ಬಿಡಿ. ಆಮೇಲೆ ಸ್ವಲ್ಪ ಇನ್ನೊಂಚೂರು ಡೀಟೇಲ್ಸ್ ಬರ್ಕೊಳ್ಳಿ, ರಿಮಾರ್ಕ್ಸು ಆಗಿದೆಯಾ ಇಲ್ವಾ ಅಂತ. ಸೊ ಅವರು ಅಲ್ಲಿ ಓದ್ಕೊಂಡ್ರೆ ನಮಗೆ ಟೈಮ್ ಸ್ವಲ್ಪ ಆಗದೆ ಇರೋದು ಮಾತ್ರ ನಾವು ಡಿಸ್ಕಷನ್ ತೊಗೊಳ್ಳೋಣ, ಅದನ್ನು ಮುಂದಿನ ವಾರಕ್ಕೆ ತೊಗೋಬೋದು. ಯು ಕ್ಯಾನ್ ಸೇವ್ ಟೈಮ್. ಇಲ್ಲಾಂದರೆ ಎಲ್ಲ ಓದಬೇಕಲ್ಲ, ಅವರು ನೋಡ್ಕೊಂಡ್ಬಿಡ್ತಾರೆ ಯಾವುದು ಆಗಿದೆ ಆಗಿಲ್ಲ ಅಂತೇಳಿ. ಓಕೆ, ಮೆಂಬರ್ಸ್ ಏನಾಗಿದೆ ಆಗಿಲ್ಲ ಇದರಲ್ಲಿ ನಿಮ್ದೇನಿದೆ ಹೇಳಿ. ಶಾಂತಿನಗರ್ ಎಲ್ಲ ಆಗಿದೆ ಅಲ್ಲ. ವಿನಯ್ಗೆ ಈ ಸರಿ ಮಾತ್ರ, ಲಾಸ್ಟ್ ಟೈಮ್ ಬಂದಿಲ್ವಲ್ಲ, ಸೊ ಈ ಸರಿ ಅಲ್ಲಲ್ಲ. ವಿಲ್ ಸ್ಟಾರ್ಟ್ ವಿತ್ ದ ಕಂಪ್ಲೇಂಟ್ಸ್ ನಾವು. ಸರ್ ಮಿರ್ಜಾ ಅವರೇ, ಎಸ್ ಸರ್, ಆಲ್ರೆಡಿ ನಿಮ್ದೆಲ್ಲ ಅಟೆಂಡ್ ಆಗಿದೆ. ಇಲ್ಲ ಸರ್, ಓಲ್ಡ್ ಸ್ವಲ್ಪ ಮಿಸ್ ಮಾಡಿದೆ ಅಲ್ಲ, ಅದನ್ನ ಮಾಡ್ತೀವಿ ಅಂತ ಆಲ್ರೆಡಿ ಹೇಳಿದಾರಲ್ಲ. ನೀವು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಅಷ್ಟೇ. ಓಕೆ, ನನ್ನ ರಿಕ್ವೆಸ್ಟ್ ಏನಂದ್ರೆ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ, ಮತ್ತೆ ಅದನ್ನೇ ಕೇಳಬೇಡಿ. ಅದು ನೆಕ್ಸ್ಟ್ ವೀಕಿಗೆ ಈಗ ಟ್ರಾನ್ಸ್ಫರ್ ಮಾಡಿದೀವಿ, ಮಾಡದೇ ಇರೋದು. ಇಲ್ಲ, ನಾನು ಹೇಳಿದ್ದು ಬೇರೆ ಸ್ಟೇಟ್ ಅವ್ರು ಹೇಳಿದ್ದು ಬೇರೆ ಸಬ್ಜೆಕ್ಟ್ ಅಲ್ಲ, ಅದು ತಗೊಳ್ಳೋಣ. ಈಗ ಹೊಸದಾಗಿ ನೀವು ಹೇಳುವಾಗ ಅದನ್ನ ಹೇಳಿ. ಬೇರೆ ಜಗದೀಶ್, ಗೋಪಾಲಣ್ಣ, ರಾಜು, ಯಾರಿಗೆ ಏನಾಗಿಲ್ವಾ? ವಾರ್ಡ್ ಆಫೀಸಿಂದ ಸೈಕಲ್ಗಳು ಬರಬೇಕು ಅಂತ ಹೇಳಿದ್ರು ಸರ್. ಬಂತ ಸರ್ ಸೈಕಲ್? ಅವೆಲ್ಲ ಲಿಸ್ಟ್ ಬಂದಿದೆ. ಸೈಕಲ್ಗಳು ಇದೆ ಸರ್. ಅಲ್ಲ, ಅದೆಲ್ಲ ರೆಡಿ ಮಾಡಿಸ್ತಾ ಇದ್ವಿ, ಡೋಂಟ್ ವರಿ. ಆಯ್ತು, ಅದು ಮಾಡಿಸೋಣ. ಓಕೆ, ಈಗ 3 ವಾರ್ಡ್ದು ಲಾಸ್ಟ್ ಟೈಮ್ ಕಂಪ್ಲೇಂಟ್ಸ್, ಅದರಲ್ಲಿ ಈಗ ನಿಮ್ಮ 2 ವಾರ್ಡಲ್ಲೂ ಸುಮಾರು ಬಾಕಿ ಇದೆ, ಕೆಲಸ ಆಗಿಲ್ಲ. ಅದೀಗ ಆಗ್ಬೇಕು ಈ ವಾರ. ನೀವು ಜೊತೆಗೆ ಈಗ ಈ ವೀಕ್ದು ಇದನ್ನ ತಗೊಂಡಿದ್ದು. ಸೊ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ನೀಲ್ಸಂದ್ರ ಅಲ್ವಾ ಮಾಡಿದ್ದು? ಓಕೆ ಮೆಂಬರ್ಸ್, ಈಗ ನೀಲ್ಸಂದ್ರ ಹೊಸದು ಏನಿದೆ ಕಂಪ್ಲೇಂಟ್ಸ್ ಇದ್ರೆ ಹೇಳಿ. ಲಾಸ್ಟ್ ಟೈಮ್ದು ದಯವಿಟ್ಟು ರಿಪೀಟ್ ಮಾಡಬಾರ್ದು, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಟೈಮ್ ವೇಸ್ಟ್ ಆಗ್ತದೆ. ಹೊಸದಾಗಿ ಈಗ ಆಲ್ರೆಡಿ ಇದು ಮಾತಾಡಿದೆ, ಮಾಡಿಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದು ಆಲ್ರೆಡಿ ಸರ್. ಎಲ್ಲ ನಗರದಲ್ಲಿ ಮೇನ್ ರೋಡ್ ಟಾರ್ ರೋಡ್ ಆಗಿದೆ ಸರ್. 3 ಕಡೆ ಕೆರೆ ಥರ ನಿಂತ್ಕೊಂಡು ಬಿಡ್ತಾ ಇದೆ ನೀರು. ಆಮೇಲೆ ಸ್ಟ್ರೀಟ್ ಫೋರ್ಗಳು ಬೆಲೆ ಥರ ಇದೆ, ಅದು ಸ್ಟ್ರೈಟ್ ಮಾಡಬೇಕಾಗಿದೆ. ಎಲ್ಲ ನಗರಲ್ಲಿ ಮೇನ್ ರೋಡಲ್ಲಿ ಒಳಗಡೆ ಕ್ಲಾಸ್ ಒಳಗಡೆ ಇದೆ ಫೋಲ್ ಸರ್, KB ಫೋಲ್, ಅದು ಬೆಲೆ ಥರ ಇದೆ. ಅದೆಲ್ಲ ಸ್ವಲ್ಪ ಸ್ಟ್ರೈಟ್ ಮಾಡಬೇಕು. ಆ 3 ಕಡೆ ಬಂದು ಟಾರ್ ರೋಡಲ್ಲಿ ಕೆರೆ ಥರ ಇದೆ, ನಿಂತ್ಕೊಂಡು ಬಿಡ್ತಾರೆ ಮಳೆ ಬಂದ ನೀರು. ಅದು ಸರಿ ಮಾಡಿ. ಸ್ಟ್ರೀಟ್ ಲೈಟು ಒಳಗಡೆ ಸ್ವಲ್ಪ ಸ್ಟ್ರೀಟ್ ಲೈಟ್ ಇಲ್ಲ ಸರ್, ಸ್ಟ್ರೀಟ್ ಲೈಟ್ ಇಂದ ಸ್ವಲ್ಪ ಹಾಕ್ಬೇಕಾಗಿದೆ, ಅದೊಂದು ಸ್ವಲ್ಪ ಮಾಡಬೇಕು. ಅದು ತಗೊಳ್ಳಿ, ಅದು ಕಂಬ ಯಾವುದು ಅದು ರೆಡಿ ಮಾಡಿಸಿ, ಇಮಿಡಿಯೇಟ್ ಆಗಿ ತಗೊಳ್ಳಿ ಅವು ಪ್ಲೀಸ್. ಓಕೆ, ಬೇರೆ ನೀಲ್ಸಂದ್ರ ಹೊಸ ಕಂಪ್ಲೇಂಟ್, ಹಳೆಯದು ರಿಪೀಟ್ ಮಾಡಬೇಡಿ ದಯವಿಟ್ಟು. ಲಾಸ್ಟ್ ಟೈಮ್ 7K ಕ್ರಾಸ್ನಲ್ಲಿ ಸ್ಯಾನಿಟರಿ ಪೈಪ್ ಮೋರಿ ಕೆಳಗಡೆ ಹಾಕ್ತೀವಿ ಅಂತ ಮಿಸ್ಟರ್ ಶ್ರೀನಿವಾಸ್ ಹೇಳಿದ್ರು. ಅದಕ್ಕೆ ಅದ್ರದ್ದು ಸ್ಟೇಟಸ್ ಏನು ಅಂತ ಲೈಕ್ ಟು ನೋ. ಎರಡನೇದು ಐ ಫಿನಿಶ್ ದ ಕಂಪ್ಲೇಂಟ್ಸ್. ಯಾ, ಅದಾದ್ಮೇಲೆ ತಗೊಳ್ತೀರಾ? ಸಬ್ಮೈನ್ ವರ್ಕ್ ನಡೀತಾ ಇದೆ ಅಂತೆ, ಅದಾದ್ಮೇಲೆ ತಗೊಳ್ತಾರೆ. ಓಕೆ, ದಿಸ್ ಇಸ್ ನಾಟ್ ಅ ಕಂಪ್ಲೇಂಟ್, ಇನ್ ಅ ವೇ ಇಟ್ಸ್ ಅ ಕಂಪ್ಲೇಂಟ್. ಈ ವರ್ಕರ್ಸ್ ಇದ್ದಾರೆ, ಗಾರ್ಬೇಜ್ ಕಲೆಕ್ಷನ್ ಸ್ವೀಪ್ ಮಾಡೋರು, ಅಲ್ಲಿ ಇಂದಿರಾ ಕ್ಯಾಂಟೀನ್ ಹತ್ರ ಗುಂಪಲಾಗ ಕೊಟ್ಕೊಳ್ತಾರೆ. ಆವಾಗ ಅವರು ಯಾರು ಮಾಸ್ಕ್ ಹಾಕ್ಕೊಂಡು ಕೂತಿಲ್ಲ. ಅದು ಒಂದು. ಅಲ್ಲಿ ಜಂಕ್ಷನಲ್ಲಿ ಕ್ಲಿಯರ್ ಮಾಡ್ತಾರಲ್ಲ, ಗಾಡಿನಲ್ಲಿ ಚೆಫ್ಟ್ ಗಾಡಿಯಿಂದ ದೊಡ್ಡ ಗಾಡಿಗೆ ಶಿಫ್ಟ್ ಮಾಡುವಾಗ
ಅವ್ರಿಗೆ ಹ್ಯಾಂಡ್ ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ, ಟೋಪಿ ಇಲ್ಲ, ಶೂಸ್ ಇಲ್ಲ. ಅವ್ರು ಕಾಂಟ್ರಾಕ್ಟರ್ ಕೊಟ್ಟಿದ್ದಾರಾ ಅಲ್ಲ ಕೊಟ್ಟು ಅವರು ಯೂಸ್ ಮಾಡಲಿಲ್ವಾ ಅಲ್ಲ ಇವರು ಕೊಡಲೇ ಇಲ್ವಾ? ವಿ ಹ್ಯಾವ್ ಟು ಚೆಕ್ ದಟ್ ಒನ್ ಬಿಕಾಸ್ ದೇ ಮೇ ಸ್ಪ್ರೆಡ್ ಕೋವಿಡ್. ಇನ್ನೊಂದು ಮೈಕ್ ಇಡಬೇಕು. ಎರಡೇ ಫೈನ್ ಹಾಕ್ತೀರಾ, ಲೇಬರ್ಸ್ಗೆ ಹಾಕಂಗಲ್ಲ. ನೀವು ಹಾಕಿಲ್ಲ ಅಂದ್ರೆ ನಿಮ್ಗೂ ಫೈನ್ ಹಾಕೊಳ್ಳಿ. ನೀವು ಯಾರಿಗೆ ಹಾಕಿದ್ದೀರಾ ಇಲ್ಲಿವರೆಗೂ ಫೈನ್ ಹಾಕಿಲ್ಲ. ಇನ್ನು ಗುಡ್ಸೋರಿಗೆ ಫೈನ್ ಹಾಕಿದ್ರೆ ಕಟ್ತಾರ ಅವ್ರು ನಿಮ್ಗೆ? ನೀವು ಮಾಸ್ಕ್ ಹಾಕ್ಸಿ, ಫೈನ್ ಹಾಕ್ಸಕ್ ಹೋಗ್ಬೇಡಿ. ಯು ಸಿ ದಟ್ ದೇ ವೇರ್ ದ ಮಾಸ್ಕ್ ಅಂಡ್ ಗ್ಲೌಸ್. ಮೇಕ್ ಇಟ್ ಕಂಪಲ್ಸರಿ ಫಾರ್ ದಮ್. ಕೊಟ್ಟಿದ್ದೀರಾ ಇಲ್ಲ ಅನ್ನೋದು ತೋರಿಸಿ. ಆಮೇಲೆ ಆಲ್ರೆಡಿ ಈಗ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಎಲ್ಲೆಲ್ಲಿ ನಿಮ್ಮ ಅಲ್ಲಿ ಮಾತಾಡಿದ್ನಲ್ಲ ಸೇಮ್ ಅಟೆಂಡೆನ್ಸ್ ಎಲ್ಲಿ ತಗೊಳ್ತೀರಾ ಅಲ್ಲಲ್ಲಿ ನಮಗೆ ಪ್ರಪೋಸಲ್ಸ್ ಕೊಟ್ಬಿಡಿ. ಟಾಯ್ಲೆಟು ಚೇಂಜಿಂಗ್ ರೂಮ್ ಇವೆರಡು ಸಣ್ಣದಾಗಿ ಅಲ್ಲೆಲ್ಲೇ ಮಾಡಿಬಿಡೋಣ. ಇಡೀ ವಾರ್ಡಿಗೆ ಒಂದು ಬೇಡ. ಎಲ್ಲಿ ನೀವು ಅಟೆಂಡೆನ್ಸ್ ತಗೊಳ್ತೀರಿ ಆ ಪಾಯಿಂಟಲ್ಲೇ, ಅಲ್ಲಿ ಇಲ್ಲ ಅಂದರೆ ಎಲ್ಲಿ ಜಾಗ ಇದೆ ಅಲ್ಲಿ ಅಟೆಂಡೆನ್ಸ್ ಶಿಫ್ಟ್ ಮಾಡಿ. ಸೊ ದಟ್ ದೇ ಕ್ಯಾನ್ ಆ ಒಂದು ವಿಸಿನಿಟಿಯಲ್ಲಿ ಅವ್ರು ಮಾಡೋಕ್ಕಾಗುತ್ತೆ. ಅದನ್ನು ಇಮಿಡಿಯೇಟ್ 7 ವಾರ್ಡ್ಗೂ ಕೊಡಬೇಕು. ಸೊ ಒನ್ಸ್ ದಟ್ ಹ್ಯಾಪನ್ಸ್ ಆಲ್ ಆಫ್ ದಮ್ ವಿಲ್ ಗೆಟ್ ಟಾಯ್ಲೆಟ್ ಮತ್ತೆ ಚೇಂಜಿಂಗ್ ರೂಮ್ ಸಿಗುತ್ತೆ. ಸೊ ಅಲ್ಲಿಂದ ಅವರು ಎಲ್ಲ ಕಡೆ ಓಡಾಡ್ಕೊಂಡು ಕೆಲಸ ಮಾಡುತ್ತಾರೆ. ಒಂದು ವಾರ್ಡಿಗೆ 1 ಅಲ್ಲ 4 ಆದ್ರೂ ಪರವಾಗಿಲ್ಲ, 5 ಆದ್ರೂ ಪರವಾಗಿಲ್ಲ. ನಾವು ನಮ್ಮ ಪ್ರೊವಿಷನ್ ಇದೆ, ಅದರೆಲ್ಲ ತಗೊಂಡ್ಬಿಡೋಣ. 4, 5, 6 ಆದ್ರೂ ನಾಟ್ ಅನ್ ಇಶ್ಯೂ. ವಿಲ್ ಡೂ ಇಟ್ ಅಲ್ವಾ? ಚಿಕ್ಕದಾಗಿ ಟಾಯ್ಲೆಟ್, ಒಂದು ಚೇಂಜಿಂಗ್ ರೂಮ್ ಮಾಡಿಕೊಂಡ್ರೆ ಸಾಕು. 2 ಚೇಂಜಿಂಗ್ ರೂಮ್ ಇದ್ರೆ ಧಾರಾಳ ಅಲ್ಲಿ. ಸೊ ಅದನ್ನೊಂದು ರೆಡಿ ಮಾಡಿ ಇಮಿಡಿಯೇಟ್ ಆಗಿ ಕೊಡಿ. ಆಮೇಲೆ ಕಡ್ಡಾಯವಾಗಿ ಎಲ್ಲ ವಾರ್ಡಲ್ಲೂ ಮಾಸ್ಕು ಆಮೇಲೆ ಗ್ಲೌಸು ಇದೆರಡು ಎಲ್ಲರೂ ಹಾಕೋಬೇಕು ನಿಮ್ಮ ಪೌರ ಕಾರ್ಮಿಕರು. ಆಮೇಲೆ ಸೆಗ್ರಿಗೇಷನ್ ಇದೆಲ್ಲ ಮಾಡುವಾಗ ಸ್ವಲ್ಪ ಕೊರೋನಾ ವಿಚಾರವಾಗಿ ಹುಷಾರಾಗಿರ್ಬೇಕು. ದಟ್ ಈಸ್ ವಾಟ್ ಅಲ್ಫೋನ್ಸ್ ಅವ್ರು ಹೇಳ್ತಾ ಇದ್ದಾರೆ. ದೇ ಹ್ಯಾವ್ ಅಗ್ರೀಡ್ ದಟ್ ಸರ್. ದಿಸ್ ಇಸ್ ಒನ್ ಸಜೆಷನ್. ಹೇಳಿ ಸರ್, ಹೇಳಿ ಸರ್. ಕೇಳಿಸ್ತಾ ಇದೆ. ದಿಸ್ ಇಸ್ ಎ ಸಜೆಷನ್. ಇಲ್ಲ ಎಲ್ಲ ಕಡೆ ಕೆಲವು ಥರ ವರ್ಕ್ಗಳು ಗೋಯಿಂಗ್ ಆನ್. ಆದರೆ ಪಬ್ಲಿಕ್ಗೆ ಏನು ವರ್ಕ್, ಯಾವಾಗ ಏನದು ಪ್ರಾಜೆಕ್ಟ್, when is it starting, when is the date of commencing, when is the tentative completion, what is the project, how much is the fund. I think this was done in CMC Yelahanka when I was a ward committee member there in every street. ಆವಾಗ ಪಬ್ಲಿಕ್ ಹತ್ರ ಅವ್ರು ಸೈನು ತಗೊಳ್ತಾ ಇದ್ರು. Street by street they used to take a signature from the people whether they are the participants in that project. ಇಲ್ಲಿ ಯಾವುದೇ ಕಡೆ ಇಲ್ಲಿ ಬಂದು ಮಾತ್ರ ನಮ್ಗೆ ಗೊತ್ತಾಗ್ತದೆ ಕಂಪ್ಲೇಂಟ್ಸ್. ಅದರಲ್ಲಿ ನೀವು ಕೇಳಬೇಕು. ನೀವು ಕೇಳಲಿಲ್ಲ ಅಂದ್ರೆ ಹೇಗೆ ಗೊತ್ತಾಗುತ್ತೆ? ನೀವೆಲ್ಲ ವರ್ಕ್ ಆಗ್ತಾ ಇರೋ ಕಡೆ ಹೋಗಿ ನಿಂತ್ಕೊಂಡು ಕೇಳಿ. ನೀವು ಯಾರು ಕಾಂಟ್ರಾಕ್ಟ್ರು, ಯಾರು ಇಂಜಿನಿಯರು, ಏನು ಡೀಟೇಲ್ಸ್ ಕೊಡ್ತಾರೆ. ಯಾಕೆ ಕೊಡಲ್ಲ? ಪ್ಲೀಸ್ ಆಸ್ಕ್. ನೀವು ಕೇಳ್ದೇನೆ ನೀವು ಹೇಳಿದ್ರೆ ಆಗಲ್ಲ ಸರ್. ನೀವು ಹೋಗಿ AW ಇದ್ದಾರೆ ನಿಮ್ಮವರು, ಇಲ್ಲ AEC ಇರ್ತಾರೆ, ಅವ್ರ ಹತ್ರ ನೀವು ಕೇಳಿ ಕೊಡ್ಲಿಲ್ಲ ಅಂದ್ರೆ ನೀವು ಹೇಳಿ. ದಟ್ ಈಸ್ ಒನ್ ಮೆಥಡ್. ಇನ್ನೊಂದು ಕ್ಯಾನ್ ವಿ ನಾಟ್ ಪುಟ್ ಇನ್ ದ ಫಸ್ಟ್ ಮೆಥಡ್ ನೀವು ಫಾಲೋ ಮಾಡಿ ಸರ್, ಆಮೇಲೆ ಸೆಕೆಂಡ್ ಮೆಥಡ್ ಹೋಗೋಣ. ಅದಕ್ಕೆ ನಮ್ ಕೆಲಸ ಮಾಡ್ಕೊಂಡ್ಬಿಟ್ರೆ ಸಾಕು. ಇವರು ಬೋರ್ಡ್ ಹಾಕೋದೇ ದೊಡ್ಡ ಕೆಲಸ ಮಾಡ್ಬಿಡ್ತಾರೆ. ಆಮೇಲೆ ಸರ್ ಫಸ್ಟ್ ವರ್ಕ್ ಮಾಡ್ಬಿಡ್ಲಿ, ಆಮೇಲೆ ನಾವು ಕೇಳೋಣ. ಲೆಟ್ ಅಸ್ ಟ್ರೈ ಟು ಗೆಟ್ ಸಮ್ ಡೀಟೇಲ್ಸ್. ಓಕೆ, ಪ್ಲೀಸ್ ಸಿಟ್ ಡೌನ್ ಮರಿಯಾ. ಯು ಹ್ಯಾವ್ ಟು ಸಿಟ್. ಯುವರ್ ಟೈಮ್ ಹ್ಯಾಸ್ ಯೆಟ್ ಟು ಕಮ್. I have recognized you are here. Please sit down. Only after members, then I'll come to you all. Okay? ಸರ್, ಇದು ಸ್ಟ್ರೀಟ್ ಲೈಟ್ಗೆ 6 ಸ್ಟ್ರೀಟ್ಗೆ ಸ್ವಿಚ್ ಏನು ಕೊಟ್ಟಿಲ್ಲ ಸರ್, ಬೇರೆ ಒಂದು ಕಂಬ ಕೊಟ್ಟಿದ್ದಾರೆ. ಈ ತರ ಫಿಕ್ಸ್ ಮಾಡಕ್ಕೆ ಒಂದು ಮಂಜಪ್ಪ ಅವರೇ ನೋಡಿ, ಬರೀ ಒಂದು ಸ್ಟಿಕ್ ಕೊಟ್ಟಿದ್ದಾರೆ ಸರ್. ನಾವು ಯಾರಾದ್ರೂ ಮಾತಾಡೋದಲ್ಲಪ್ಪ, ಅಲ್ಲಿ ಬರೀ ಹುಕ್ಕಿಂಗ್. ಅದು ಮನೆ ನೀವೇ ಹುಕ್ಕಿಂಗ್ ಮಾಡಿದ್ರೆ ನಮ್ಮವರು ಹುಕ್ಕಿಂಗ್ ಮಾಡ್ಕೊಂಡು ಕರೆಂಟ್ ತಗೊಳ್ತಾರೆ. ಎಲ್ಲ ಚೇಂಜ್ ಆಗ್ತಿದೆ ಸರ್, ಎಲ್ಲ ಟೈಮರ್ ಸ್ವಲ್ಪ ಹಾಕಿ, ಟೈಮರ್ ಹಾಕಿ ಅದಕ್ಕೆ ಸ್ವಿಚ್ ಹಾಕೊಡಿ. ಈಗ ಸರಿ ಇದ್ರಿ ಮಂಜಪ್ಪ ಅವ್ರಿಗೆ ಮಾತಾಡಿ. ನೀವು ಎಲೆಕ್ಟ್ರಿಷಿಯನ್, ಅವರು ಎಲೆಕ್ಟ್ರಿಷಿಯನ್, ನೋಡ್ಕೊಂಡು ಮಾಡಿಸ್ಕೊಳ್ಳಿ. ಓಕೆ ಅನೀಸ್ ಭಾಯ್, ಮೈಕ್ ಬಿಟ್ಟು ಹಂಗೆ ಮಾತಾಡಿ. ಅನೀಸ್ ಭಾಯ್, ಅದು ಯಾಕೋ ಸರಿ ಇಲ್ಲ. ಏನು ನೀವು ಸ್ಟ್ರೀಟ್ ಲೈಟ್ ಹೇಳದಲ್ಲ ಸರ್, ಇದಕ್ಕೇನು ದುಡ್ಡು ಕಾಸು ಏನಿಲ್ವಾ? ನಿಮ್ಗೊಂದು ಮೈಕ್ ಇತ್ತು ಒಂದು ಇಟ್ಕೊಳಕ್ ನಮ್ಗೆ ಮೀಟಿಂಗ್ಗೆ ಒಂದು ಕರೆಕ್ಟಾಗಿ ಒಂದು ಮಾಡಿ. ಹೊಸ ರೋಡ್ ಮಾಡಿದ್ರೆ 2 ಕಂಬ ಇಲ್ಲ ಅಂತಾರ. ಅವ್ರು ಕೇಳಿದೆ ಈಗ ಆಲ್ರೆಡಿ ಅದು ಆಯ್ತಲ್ವಾ? ಅವ್ರು ನೋಡಿದ್ದಾರೆ, ಮಾಡ್ತೀನಿ ಅಂತ ಹೇಳಿದಾರಲ್ಲ. ಅವ್ರು ಬಂದಿಲ್ಲ. ಯಾರು? ನಮ್ಮ ಸ್ಟ್ರೀಟ್
ಯಾರು ಬಂದಿಲ್ಲ. ಅಲ್ಲ, ಎಲೆಕ್ಟ್ರಿಕಲ್ ಸ್ಟ್ರೀಟ್ ಲೈಟ್ ಇಲ್ಲಿ ಇದ್ದಾರೆ, ಬೆಸ್ಕಾಂ ಇದಾರಲ್ಲ. ಅವ್ರಿಗೆ ಹೇಳಿದ್ರೆ ಅಲ್ಲ ಅನೀಸ್, ಒಂದ್ ನಿಮಿಷ ನಾವು ಗಲಾಟೆ ಮಾಡಕ್ ಕೂತಿಲ್ಲ, ಇಲ್ಲಿ ಕೆಲಸ ಮಾಡಿಸ್ಕೊಳಕ್ ಕೂತಿದೀವಿ. ಅದು ನಮ್ಮ ತಲೆಯಲ್ಲಿ ಇರ್ಬೇಕು ಫಸ್ಟ್. ಈಗ ಬೆಸ್ಕಾಂ ಅವರು ಇದ್ದಾರೆ, ಸ್ಟ್ರೀಟ್ ಲೈಟು ಇದ್ದಾರೆ. ನೀವು ಆಗ್ಲೇ ಹೇಳಿದ್ರಿ ಬಂದ್ರು ಹೊಡೆದ್ರು ಹೋಗಿದ್ದಾರೆ ಅಂತ. ಈಗ ನಾಗಪ್ಪ ಬಂದಿದ್ದಾರೆ, ನಾಗಪ್ಪಗೆ ಅವ್ರಿಗೆ ಬರ್ತಲ್ಲ ಅದು ಇಮಿಡಿಯೇಟ್ ಅಟೆಂಡ್. ಮಾತಾಡೋದು ಬೇಡ ನನಗೆ, ನೀವು ಮಾತಾಡಬೇಡಿ, ನೀವು ಕೆಲಸ ಮಾಡಿದ್ರೆ ಸಾಕು. ಇಮಿಡಿಯೇಟ್ ಅದು ಹೊಡೆದಾಕ್ ಹೋಗಿದ್ದೀರಿ, ಅದನ್ನ ಚೇಂಜ್ ಮಾಡಬೇಕು. ಅದು ನೀವು ಇಮಿಡಿಯೇಟ್ ಚೇಂಜ್ ಮಾಡಿದ್ರೇನೆ ಕೆಲಸ ಆಗೋದಲ್ವಾ? ಇನ್ನೊಂದು ಮುಖ್ಯ ವಿಷಯ, ಯಲ್ಲಾನಗರ C2 ಬ್ಲಾಕಿಂದ ಹಿಂದುಗಡೆ ಎಲ್ಲ ಮೇಲೆ ಹತ್ತಾರೆ ಹುಡುಗರು. ಈ ಕಡೆ ಯಾರನ್ನ ಲೇಡೀಸ್ ನಿಂತ್ಕೊಳ್ತಾರೆ. ನಾವು ಕಂಪ್ಲೇಂಟ್ ಆಡ್ಗೋಡಿನಲ್ಲಿ ಒಂದು ಸಾರಿ ಹೋಗ್ಬಿಟ್ಟೆ, ನಾವು ಫೋಟೋನ ಹಿಡ್ಕೊಂಬಂದು ಯಾವ ಬ್ಲಾಕ್ ಹೋಗೋದು ಅಂತ. ಮೇಲೆ ನಿಂತ್ಕೊಳ್ತಾರೆ, ಎಣ್ಣೆ ಹೊಡೆಯೋದು, ಅಲ್ಲಿಂದ ಬಾಟ್ಲ್ಗಳು ಹೊಡೆದು ಮನೆಗಳು ಹೊಡಿತಾರೆ. ಸ್ವಲ್ಪ ಜೋರಾಗಿ ಏನೋ ಹೇಳಿದ್ರೆ ಕಲ್ಲುಗಳು ಹೊಡಿತಾರೆ. ಎಲ್ಲಿದು? ಯಲ್ಲಾನಗರ ನಮ್ಮ 4th ಕ್ಲಾಸ್ 5th ಕ್ಲಾಸ್ ಇದು ನೋಡಿ ಪಕ್ಕದಲ್ಲೇ ಇದೆ ಸರ್. C2 ಬ್ಲಾಕ್. ಯಾವ್ದಪ್ಪ ಅದು C2 ಬ್ಲಾಕ್? ಮುರುಗಣ್ಣ C2 ಬ್ಲಾಕ್. ಮತ್ತೆ ಯಾರು ನೋಡೋದು? ಸ್ವಲ್ಪ இந்திரா கேண்டீன் முன்னாடி இருக்குது. நம்ம மாரியம்மா கோயில் மரத்துக்கிட்ட அது ಮೇಲೆ ಬರ್ತಾ ಬರ್ತಾರೆ. ಅಲ್ಲ, ಸ್ವಲ್ಪ ನೋಡಿ ನೀವು ಯಾರು ಅಂತ ಪಟ್ಟಿ. ಈಗ ಅವರೊಂದು ಕಂಪ್ಲೇಂಟ್ ಹೇಳಿದ್ದಾರೆ, ಅದು ಯಾರು ಅಂತ ನೋಡ್ಬಿಟ್ಟು ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ. ಓಕೆ, ಕರೆಕ್ಟ್ ಆಗಿ ಹೇಳಪ್ಪ ಯಾರು ಅಂತ. ಸಿಸಿ ಕ್ಯಾಮೆರಾ ಇದೆಯಲ್ಲ ಸರ್, ಹಾಕಿದೆ. ಬಾಗ್ಲಿ ಎಲ್ಲ ಬಂದಿಲ್ವಾ? ಇಲ್ಲ, ಮೈ ಹುಷಾರಿಲ್ಲ ಸರ್. ಅವನಿಗೆ ಅಂತ ಮೈಗೆ ಹುಷಾರಿಲ್ಲ ಅಂತ ಬೇರೆ ಮೈಗಳೇನಾಗ್ಬೇಕು ಈಗ? ಫೈನಲ್ ರಿಕ್ವೆಸ್ಟ್, ಎಲ್ಲ ಅನಬಳ್ಳ ರೋಡ್ ಮೋರಿಗಳು ಕ್ಲೀನ್ ಮಾಡ್ತಾ ಇದ್ದಾರೆ ಸರ್, ವೆಲ್. ಬಟ್ ಎಲ್ಲ ತೆಗೆದಿದ್ದು ಕಚರ ಅರ್ಧ ರೋಡಿಗೆ ಬಂದಿದೆ. ಇವಾಗ ಫಸ್ಟೇ ಒಂದು ರೋಡ್ ಆಲ್ಟರ್ನೇಟ್ ಇಲ್ಲ, ಅದಕ್ಕೆ 2 ವೇ ಬರೋದಕ್ಕೆ. ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ. ಡಿಸಿಲ್ಟ್ ನೀವೇ ಮಾಡ್ತಾ ಇದ್ದೀರಾ? ಡಿಸಿಲ್ಟ್ ಮಾಡ್ತಾ ಮತ್ತೆ ಮೋರಿ ಅದೇ ಹೇಳ್ತಾ ಇರೋದು ಅವರು. ಅದು ಡಿಸಿಲ್ಟ್ ಮಾಡಿರೋದು, ಆ ಸಿಲ್ಟ್ ನ ಇಮಿಡಿಯೇಟ್ ಆಗಿ ತಗೊಂಡು ಹೋಗ್ಬಿಡಿ ಅಂತ. ಆಯ್ತು ನೋಡಿ, ಅದಕ್ಕೆ ಅಲ್ಲಿ ಇನ್ನೊಬ್ರು ಮರಿಯಾ ಬಂದು ಕೂತಿರೋದು, ಅಲ್ಲಿ ವಿಠಲ್ ಮಲ್ಯ ರೋಡ್ ಅಲ್ಲಿ ಎಲ್ಲ ಅಲ್ಲೇ ಹಾಕಿದ್ದೀರಾ ಅಂತ. ಅದು ಇಮಿಡಿಯೇಟ್ ಆಗಿ ತೆಗಿಬೇಕು. ಓಕೆ, ಇರಿ ವೆಂಕಟೇಶನ್ ಅವ್ರು ಮಾತಾಡ್ಲಿ. ಅದೇ ಜಾಗದಲ್ಲಿ ನಾವು ಎಷ್ಟೋ ಸಾರಿ ಪಾರ್ಕಿಂಗ್ ಮಾಡಬಾರ್ದು ಅಂತ ತೆಗೆದ್ರು. ಟ್ರಾಫಿಕ್ನವರು ಬಂದ್ರು ತೆಗೆದ್ರು. ಒಂದು ಸಾರಿ ಇಲ್ಲಿಂದ ತಗೊಂಡು ಹೋಗ್ತಾರೆ, ಮತ್ತೆ 2ನೇ ದಿವಸ ಅಲ್ಲೇ ಬಿಟ್ಬಿಟ್ಟು ಒಂದು ತಿಂಗಳು 2 ತಿಂಗಳು ಗಾಡಿ ಟ್ರಾಫಿಕ್ ಮೇಡಮ್. ಅದೇ ಪಾರ್ಕಿಂಗ್ ಅಲ್ಲಿ ಆನೆಪಾಳ್ಯ ರೋಡ್, ಫುಲ್ ರೋಡ್ ಅಂತ ಪ್ರಾಬ್ಲಮ್. ರೋಡ್ ಮೈನ್ ರೋಡ್ ಟೋಟಲ್ ಇಲ್ಲಿಗಲ್ ಪಾರ್ಕಿಂಗ್. ಅಲ್ಲಿ ಜಾಗ ಬೇರೆ ಇಲ್ಲ, ಗಾಡಿಗಳು ಓಡಾಡಕ್ಕೆ ಜಾಗ ಇರಲ್ಲ, ಇಲ್ಲಿಗಲ್ ಆಗಿ ಎಲ್ಲ ಪಾರ್ಕ್ ಮಾಡ್ತಾರೆ. ಈಗ ನಿಮ್ಗೆ ಟೋಯಿಂಗ್ ಬಂದಿದೆ ಅಲ್ವಾ, ಅದು ಇಮಿಡಿಯೇಟ್ ಸ್ವಲ್ಪ ಮಾಡಿಸ್ಬಿಡಿ ಮೇಡಮ್. ಒಂದ್ ಸಾಯಂಕಾಲ ಆಗಲ್ಲ, ರೆಗ್ಯುಲರ್ ಮಾಡ್ಬೇಕು ನೀವು. ಆಮೇಲೆ ಫೈನ್ ಹಾಕಿ. ನೀವೇನು ಒಂದು ಪಿಕ್ಚರ್ ತೆಗೆದು ಫೈನ್ ಹಾಕ್ತಿರಲ್ವಾ? ಪಾರ್ಕ್ ಮಾಡಿದ್ರೆ ಒಂದು 4-5 ಒಂದೊಂದು ದಿವಸ ಹಾಕಿ ಅವನಿಗೆ. ಸ್ವಲ್ಪ ಫೈನ್ ಆದ್ರೆ ಭಯ ಬರ್ತದೆ ಅವ್ರಿಗೆ. ಇಲ್ಲ, ಅವ್ರಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಭಾಳ ನಮಗೆ ನೈಸ್ ಮಾಡಿ ಕಳಿಸ್ಬಿಡ್ತಾರೆ. ಸ್ವಲ್ಪ ಸೀರಿಯಸ್ಲಿ ತಗೊಳ್ಬೇಕು ಮೇಡಮ್. ಅದೊಂದು ಎಂಟ್ರಿ ಮಾಡ್ಕೊಳ್ಳಿ ಕಂಪ್ಲೇಂಟ್. ಡಿಸೆಂಟಿಂಗ್ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಮೊನ್ನೆ ಯಾರು ಪಾರ್ಕ್ ಮಾಡ್ತಾ ಇಲ್ಲ. ಈಗ ಮಣ್ಣು ತೆಗೆದ್ಬಿಟ್ಟು ತಿರ್ಗಾ ಮತ್ತೆ ಪಾರ್ಕಿಂಗ್ ಮಾಡ್ತಾರೆ. ಮಣ್ಣಲ್ಲೇ ಇರ್ಲಿ ಅಂತೀರಾ? ಇಲ್ಲ, ಪಾರ್ಕಿಂಗ್ ಮಾಡ್ಸೋಣ, ಅದು ಬೆಸ್ಟ್ ಅಲ್ಲ. ಮಣ್ಣು ತೆಗೆದ್ಬಿಡ್ಲಿ, ಬಟ್ ಪಾರ್ಕಿಂಗ್ ಇದೆ ಮಾಡ್ಲಿ ಮೇಡಮ್. ಮಾಡ್ತಾರೆ ಸ್ವಲ್ಪ ಸೀರಿಯಸ್ಲಿ ಮೇಡಮ್. ಓಕೆ, ಮಾಡ್ತಾರೆ ಅಂತ. ಓಕೆ ಸರ್, ಈಗ ಬ್ಯಾಂಗ್ಳೂರ್ ಫರ್ನಿಚರ್ ರೋಡ್ ಕಾಂಕ್ರೀಟ್ ಆಗ್ತಾ ಇದ್ದಾರೆ. ಬ್ಯಾಂಗ್ಳೂರ್ ಫರ್ನಿಚರ್ ರೋಡ್ 4th ಕ್ರಾಸ್, ಆಮೇಲೆ ಮುನೇಶ್ವರ ಟೆಂಪಲ್ ಹತ್ರ ಕಾಂಕ್ರೀಟ್ ಆಗ್ತಾ ಇದ್ದಾರೆ. ಅಲ್ಲಿ ಪೋಲ್ಸು ರೋಡ್ಗೆ ಇದೆ. ನಾವು ನಾಗಪ್ಪ ಅವ್ರ ಹತ್ರ ಮೊನ್ನೆ ಸ್ಯಾಟರ್ಡೆ ಕಂಪ್ಲೇಂಟ್ ಮಾಡಿದ್ದೀವಿ. ಅವ್ರು ಬಂದು ನೋಡಿಕೊಂಡು ನನ್ನ ಆಫೀಸರ್ಸ್ ಹೇಳ್ತೀವಿ ಹಂಗೆ ಹಿಂಗೆ ಅಂತ ಅವ್ರ ಕಡೆಯವ್ರು ಯಾರೋ ಬಂದು ಫೋಟೋಸ್ ತೊಗೊಂಡೋದ್ರು ಅಷ್ಟೇ. ಇವತ್ತು ಹೋಗಿದ್ವಿ, ತಿರ್ಗಾ ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡಿಲ್ಲ. ನಾಗಪ್ಪ ಅವ್ರೆ ನೋಡಿ, ಅದೇನದು ಪೋಲ್ ಸ್ವಲ್ಪ ಶಿಫ್ಟ್ ಮಾಡಿಬಿಡಿ. ಜಾಗ ಇದು ಇರೋದಕ್ಕೆ ತಾನೇ ಅದು ರೋಡಲ್ಲಿ ಇದೆ ಅಂತ ಹೇಳ್ತಾ ಇರೋದು. ಬಿಲ್ಡಿಂಗ್ ಪಕ್ಕದಲ್ಲಿ ಇದ್ರೆ ನಮ್ಮವ್ರು ಹೆಂಗೆ ಗೊತ್ತಾ, ನಿಮ್ ಪೋಲ್ ಎಲ್ಲಿದೆ ಅಲ್ಲಿವರೆಗೂ ಬಿಲ್ಡಿಂಗ್ ಕಟ್ತಾರೆ. ಸೊ ಬಿಲ್ಡಿಂಗ್ ವರ್ಗೂ ಕಟ್ಟಿಲ್ಲ ಅಂದ್ರೆ ಅದು ರೋಡಲ್ಲಿ ಇದೆ ಅಂತ ಅರ್ಥ. ಜಾಗ ನಾವೇ ತೋರಿಸ್ತೀವಿ ಸರ್, ಅಲ್ಲಿರೋರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಆ ಕಡೆ ಶಿಫ್ಟ್ ಮಾಡೋದಕ್ಕೆ ಅವ್ರ ಹತ್ರ ನೋಡಿ ನಾಗಪ್ಪ ಅವ್ರೆ, ಮಾಡಿಸ್ಬಿಡಿ ಅದೊಂದು. ಈಗೆಲ್ಲ ಮಾಡೋ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ನಮ್ಗೆ ತಲೆನೋವು ಇರಲ್ಲ. ಎಸ್ಟಿಮೇಟ್ ಮಾಡ್ಬೇಕು, ಅದು ಮಾಡ್ಬೇಕಂತಾರ ಸರ್ ಅವರು. ಅಲ್ಲ, ಪೋಲ್ ಶಿಫ್ಟಿಂಗ್ ಎಲ್ಲ ಎಸ್ಟಿಮೇಟ್ ಬೇಡ ಮಾಡ್ತಾರೆ ಅವ್ರೆ ಅಲ್ವಾ? ಕಂಪಲ್ಸರಿ ಹೇಳೋದಕ್ಕೆ ಎಸ್ಟಿಮೇಟ್ ನಾನೇ ಪಬ್ಲಿಕ್ ಜಾಗದಲ್ಲಿ ಶಿಫ್ಟ್ ಮಾಡೋ ಅಂತ ಹೇಳಿದ್ರೆ ಅದು ಅವರು ಹೇಳ್ತಾರೆ, ಇಲ್ಲ ಅದು ಎಸ್ಟಿಮೇಟ್ ಮಾಡಬೇಕು ಅಂತ ಹೇಳ್ತಾರೆ. ನಾಗಪ್ಪ ಅವ್ರೆ ನಾವೊಂದ್ಸಲ ಚೆಕ್ ಮಾಡಿ
ಮಾಡಿ ಇಮಿಡಿಯೇಟ್ ಅದೊಂದು ರಿಪೋರ್ಟ್ ಕೊಡಿ, ಅದು ಬರ್ಕೊಳ್ಳಪ್ಪ ಕಂಪ್ಲೇಂಟ್. ಯಾರು ಎಂಟ್ರಿ ಮಾಡ್ತಾರೆ ನಾವು? ಓಕೆ ಶಿವ್. ಆಮೇಲೆ ಚೇಂಬರ್ಸ್ ಎಲ್ಲ ಹೊಸ ಚೇಂಬರ್ಸ್ ಕಟ್ಟಿದ್ದಾರೆ ಸರ್. ಅದು ಮುಚ್ಚಲ ಕ್ಯಾಪ್ಸ್ ಎಲ್ಲ ಅಲ್ಲೇದೇ ತೊಗೊಂಬಂದು ಹಾಕಿದ್ದಾರೆ. ನಾವು ಉಮ್ರಿನ್ ಸರ್ ಅವ್ರಿಗೂ ಕಂಪ್ಲೇಂಟ್ ಮಾಡಿದೆ, ಇದುವರೆಗೂ ಅದನ್ನು ಆಗಿಲ್ಲ ಸರ್. ಇನ್ನು ಏನು ಶ್ರೀನಿವಾಸ್, ಯಾಕಪ್ಪ ಹಳೆ ಚೇಂಬರ್ ಆಗ್ತಾ ಇದೆಯಾ? ಫೋಟೋಸ್ ಎಲ್ಲ ಕಳಿಸಿದ್ದೀನಿ. ಚೆನ್ನಾಗಿದೆ, ಅದನ್ನ ಯೂಸ್ ಮಾಡಿದ್ದಾರೆ. ಒಂದು ಸ್ವಲ್ಪ ಕ್ಲೀನ್ ಆದ್ರೂ ಮಾಡಿ ಹಾಕ್ಸಪ್ಪ ಅದನ್ನ ಹಳೆಯದನ್ನ. ಚೆನ್ನಾಗಿದೆ, ಒಂದು ಆಸಿಡ್ ವಾಶ್ ಮಾಡಿಸ್ಬಿಡು. ಡ್ಯಾಮೇಜ್ ಏನಾಗಿಲ್ಲ. ಆಸಿಡ್ ವಾಶ್ ಮಾಡಿ ಹಾಕು. ಡ್ಯಾಮೇಜ್ ಆಗಿದೆ ಸರ್. ನಾನು ಅದಕ್ಕೆ ಡ್ಯಾಮೇಜ್ ಆಗಿದ್ರೆ ಚೇಂಜ್ ಮಾಡಮ್ಮ. ಫೋಟೋಸ್ ಓಕೆ ಕಳಿಸಿ ನೀವು. ಕಳಿಸಿದ್ದೀನಿ ಸರ್. ಓಕೆ, ನಾವು SOS ಅಲ್ಲಿ ಹಾಕೋಣ. ನೋಡಿ ಅದನ್ನ ನೋಡಿ ಚೇಂಜ್ ಮಾಡಪ್ಪ. ನಿಲ್ಸಂದ್ರ ವಾರ್ಡು ಅಷ್ಟೇನಾ? ಎನಿ ಅದರ್ ಕಂಪ್ಲೇಂಟ್ ಮೇಡಮ್? ಎಲ್ಲಿದೆ? ನಮ್ಗೇನು ಬಂದಿಲ್ಲ. ಮೇಡಮ್ ಹತ್ರ ಕೊಟ್ಟಿದ್ದೀನಿ. ಮೇಡಮ್ ನೋಡ್ಕೊಳ್ತಾರೆ ಮತ್ತೆ. ಎಲ್ಲಿ? ಅದು ಆಲ್ರೆಡಿ ಹೇಳಿದ್ದಾರೆ ಗೋವಿಂದರಾಜಣ್ಣ ಲಾಸ್ಟ್ ಟೈಮ್. ಅದಕ್ಕೆ ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಗೋವಿಂದರಾಜಣ್ಣನ ಕೂರಿಸಿದ್ದು ಅದಕ್ಕೇನೆ. ಲಾಸ್ಟ್ ಟೈಮ್ ಹೇಳಿರೋದೇ ಹೇಳ್ಬೇಡಿ ಅಂತ. ಹೊಸದಾಗಿ ಏನಾದ್ರೂ ಇದ್ರೆ ಹೇಳಿ. ಲೇಡೀಸ್ ಏನಿಲ್ಲಲ್ಲ? No sanitizing or fogging is done, sir. We haven't Sanitizer now, see, sanitizing because it is raining. We are not doing. You should listen to others also, madam. You should not just waste time. Fogging, ಯಾಕೋ ನಮ್ಮ MOH fogging ಯಾಕೆ ಮಾಡಿಸ್ತಾ ಇಲ್ಲ? We haven't seen at all, sir. ಸೊಳ್ಳೆ ಸಿಕ್ಕಾಪಟ್ಟೆ ಆಗಿದೆ. ಯಾರು ಫಾಗಿಂಗ್ ಮಾಡಬೇಕಾಗಿರೋದು? ಯಾರು ನಿಮ್ದು? ಯಾರಪ್ಪ ಕಾಂಟ್ರಾಕ್ಟರ್? ಯಾರು ಅದು? ಯಾರು ಮಾಡ್ತಾನೆ ಇಲ್ಲ ಸರ್, ಸುಮ್ಮನೆ ಇಲ್ಲ. ಹಾ, ಅದ್ಯಾಕೆ ಮಾಡಿಸಿಲ್ಲ ಇನ್ನೂ ಅದು ನೀವು? ಬಿಲ್ ಆಗ್ತದೆ ಸರ್. ರೆಡಿ ಮಾಡಿಸಿ, ತಗೊಂಡ್ಬನ್ನಿ, ಮಾಡಿಸಿ, ಫಾಗಿಂಗ್ ಮಾಡಿಸ್ರಿ. ಸೊಳ್ಳೆ ಸಿಕ್ಕಾಪಟ್ಟೆ ಸೊಳ್ಳೆ ಇದೆ ಎಲ್ಲ ಕಡೆ. ಓಕೆಮ್ಮ, ಮಾಡಿಸೋಣ. ಓಕೆ, ಥ್ಯಾಂಕ್ ಯು ನಿಲ್ಸಂದ್ರ ಮೆಂಬರ್ಸ್. ನೆಕ್ಸ್ಟ್ ಆಯ್ತಲ್ಲ, ಒಂದೇ ಸರಿ ಮಾತಾಡೋಕ್ಕೆ ಚಾನ್ಸ್. ಕೂತ್ಕೊಳ್ಳಿ, ಒಂದ್ಸರಿ ಮುಗಿಸ್ಬೇಕು. ನೀವೇ ಮಾತಾಡ್ತಾ ಇದ್ರೆ ಬಾಕಿ ಇರೋರು ಏನ್ ಮಾಡ್ತಾರೆ ಆಮೇಲೆ? ಈಗ ಶಾಂತಲಾ ಮೆಂಬರ್ಸ್ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಲಾಸ್ಟ್ ಟೈಮ್ದು ಮತ್ತೆ ಹೇಳ್ಬಾರ್ದು. ಇದು ಹೊಸ ಕಂಪ್ಲೇಂಟ್, ಹೊಸ ಇಶ್ಯೂ ಇರಬೇಕು. ಪ್ಲೀಸ್ ಡೋಂಟ್ ರಿಪೀಟ್. A street ಅಲ್ಲಿ ಸ್ಟ್ರೀಟ್ ಲೈಟ್ ಒಂದು 15-20 ದಿನ ಆಯ್ತು ಸರ್. ಮಂಜಪ್ಪ ಅವರೇ ವಾಟ್ಸಪ್ ಮಾಡಿ ನೋಡಿ ಗ್ರೂಪ್ ಅಲ್ಲಿ ಬರ್ಕೊಳ್ಳಿ. ಇನ್ನು ರೆಕ್ಟಿಫೈ ಆಗಿದೆ. ಓಕೆ, ಮಾಡ್ಸೋಣ. ನೆಕ್ಸ್ಟ್ ಸರ್, ಒಂದು ಲೈಫ್ ಸ್ಟೈಲು ಹೂವು ಕಟ್ತಾರಲ್ಲ ಸರ್, ಅಲ್ಲಿ ಸ್ಯಾನಿಟರಿ ಲೈನು ಓರಿಗೆ ಬಿಟ್ಬಿಟ್ಟಿದ್ದಾರೆ. ಶ್ರೀನಿವಾಸ್ ನೋಡಪ್ಪ, ಲೈಫ್ ಪರ್ಮಿಷನ್ ಕೇಳ್ತಿದ್ದಾರೆ ಸರ್ ಅವರು. ಮೇನ್ ರೋಡಿಗೆ ಕೊಡಬೇಕು ಮಾಡಿ. ಮತ್ತೆ ಟೆಂಡರ್ ಶೋರ್ ಅವ್ರಿಗೆ ಕೇಳ್ಬೇಕದು, ಬ್ಯಾಕ್ ಟು ಬ್ಯಾಕ್ ರೀಡೂ ಮಾಡ್ಬೇಕದು. ರೆಸ್ಟೋರೇಷನ್ ನಮ್ಮ ಕಡೆಯಿಂದ ತಗೊಂಡಿದ್ದೀವಿ. ಮತ್ತೆ ಅವ್ರಿಗೆ ಮಾತಾಡೋದು ಯಾರು ಮಾಡ್ಬೇಕು? ಪರ್ಮಿಷನ್ಗೆ ಲೆಟರ್ ಬರ್ದಿದೆ. ನೋಡಿ, ನೋಡಲ್ ಆಫೀಸರ್ ನೋಡಿ ಯಾರು ಪರ್ಮಿಷನ್ ಕೊಡ್ಬೇಕು ನೋಡಿ. ನಾವು ಎಡಬಲಿಗೆಲ್ಲ ಮಾತಾಡಿದ್ವಿ, ಇಲ್ಲ ಸಿಕ್ಕಿಲ್ಲ. ಮಾತಾಡಿ ರೆಡಿ ಮಾಡಿ. ಏನಾದ್ರೆ ನನ್ನ ಹತ್ರ ಬನ್ನಿ, ನಾನು ಮಾತಾಡ್ತೀನಿ. ಸರಿ ಸರ್. ಇನ್ನೊಂದು ಸರ್, ಸಿಮೆಂಟ್ ಲೈನೊಳಗೆ ರೀಸೆಂಟಿಗೆ ತಾವು ಒಂದು ಹೇಳಿದ್ರಿ ಸರ್, ಲಾಸ್ಟ್ ಟೈಮೆಲ್ಲ ಮಾಡಲೇ ಇಲ್ಲ. ಅಷ್ಟೇ ಹೌಸಿಂಗ್ ಬೋರ್ಡ್ ಬಿಲ್ಡಿಂಗ್ ಇದೆಯಲ್ಲ ಸರ್, ಅದು ಹಿಂದ್ಗಡೆ ಸರ್, ಹಿಂದ್ಗಡೆ ಡಿಸಿಲ್ಟಿಂಗ್ ಮಾಡಿಸ್ಕೊಡಿ. ಅಲ್ಲ, ನಮ್ದು ಈಗ ಇಂಜಿನಿಯರಿಂಗ್ ಸರ್, BBMP ನ ಬರ್ಜಾನ ಇಮಿಡಿಯೇಟ್ ತಗೋಬೇಕಮ್ಮ. ನೀವು ಸುಮ್ಮನೆ ಅಲ್ಲದಲ್ಲ ಬರ್ಕೊಳ್ಳಿ ಶ್ರೀನಿವಾಸ್. ಆಮೇಲೆ ನಿಮ್ದು ಆ ಸಿಲ್ಟು ತೆಗೆಯೋ ಗಾಡಿಗಳು ನಮ್ಮ ಇದರಲ್ಲಿ ಎಷ್ಟಿದೆಪ್ಪ ಈಗ? ಒಂದು ಇಡೀ ವಾರ್ಡಿಗ ಎಲ್ಲ, ಇಡೀ ಶಾಂತಿನಗರ ಕ್ಷೇತ್ರಕ್ಕ ಜಾಸ್ತಿ ತರಿಸಿದ್ವಲ್ಲಪ್ಪ ನಾವು ಲಾಸ್ಟ್ ಟೈಮ್ ಚೇರ್ಮನ್ಗೆಲ್ಲ ಮಾತಾಡಿ. ಒಂದೊಂದು ವಾರ್ಡ್ಗೆ ಒಂದೊಂದು ಎಕ್ಸ್ಟ್ರಾ ಅಲ್ಲ, ಏನಾಯ್ತದು? ಸಬ್ ಡಿವಿಷನ್ ಅಲ್ಲ, ನಾಗರಾಜ್ ಹತ್ರ ಎಷ್ಟಿದೆ? ಸಾಕಾಗಲ್ಲಪ್ಪ ಅದು. ಇಲ್ಲ, ನೀವು ಒಂದ್ ದಿವಸ ನಿಮ್ಮ CSC ನ ಆಫೀಸ್ ಕರ್ಸಿ, ನಾವು ಮಾತಾಡೋಣ. ಜೆಟ್ಟಿಂಗ್ ಮಿಷನ್ ಒಂದು ಸಾಕಾಗುತ್ತೆ, ಎಲ್ಲಿ ಸಾಕು? ಅಲ್ಲ, ಇದು ಬೇಕಲ್ಲ. ನೀವು ಇದು ತೆಗಿಲಿಲ್ಲ ಅಂದ್ರೆ ಅದು ಮತ್ತೆ ಸಮಸ್ಯೆ ಆಗೋದೇ ಅಲ್ಲಿಂದ. ಇದನ್ನ ವಾರ್ಡ್ ಹೊಂದಿಟ್ಬಿಟ್ಟು ರೌಂಡ್ ಮಾಡ್ತಾ ಇರ್ಬೇಕು ನೀವು. ಸೊ ಅದನ್ನ ತರಿಸ್ಬೇಕು ನಾವು. ನೀವು ಸಿನು ಮತ್ತೆ SC ನಿಮ್ಮ ಎಕ್ಸಿಕ್ಯೂಟಿವ್ ಎಲ್ಲ ಒಂದು ಮೀಟಿಂಗ್ ಮಾಡಿಸಿ, ಮೀಟಿಂಗ್ ಮಾಡಿ ತರಿಸ್ಕೊಂಡು. ಓಕೆ, ಸರ್ ಸ್ಟ್ರೀಟ್ ಲೈಟ್ ಸರ್, ಬ್ರಿಗೇಡ್ ರೋಡ್, ಬ್ರಿಗೇಡ್ ಟವರ್ ಇದೆಯಲ್ಲ ಸರ್, ಆ ರೋಡಲ್ಲಿ ಸ್ಟ್ರೀಟ್ ಲೈಟೇ ಇಲ್ಲ ಸರ್. ಅದೇ ಟೆಂಡರ್ ಶೋರ್. ನಂಜಪ್ಪ ಅವರೇ, ಆ ಟೆಂಡರ್ ಶೋರ್ ರೋಡು ಅಲ್ಲಮ್ಮ, ಅದು ಸೋಲಾರ್ದು ಹೊಸದ ಟೆಂಡರ್ ಶೋರ್ ರೋಡ್ ಅಲ್ಲಿ ನಮ್ಮ ಬ್ರಿಗೇಡ್ ರೋಡ್ ಇಂದ ಮೇಲಿದೆಯಲ್ಲ, ಶೂಲೆ ಸರ್ಕಲ್ ಹತ್ರ ಅಲ್ಲಿ ಚೆಕ್ ಮಾಡಿ. ಟೆಂಡರ್ ಶೋರ್ ನೀವೇ ತಾನೇ ಈಗ ಮಾಡ್ಬೇಕಾಗಿರೋದು. ಯಾರು ಪ್ರಪೋಸಲ್ ಕೊಡ್ಬೇಕು? ಅದೊಂದು ಬರ್ಕೊಳ್ಳಿ, ಅದೊಂದು ನಮ್ದೇದು
ಈ ಟೆಂಡರ್ ಶೋರ್ ರೋಡ್ ಮೇಂಟೆನೆನ್ಸ್ ಯಾರು ಮಾಡಬೇಕು? ಇವರೇ ಮಾಡ್ತಾ ಇದ್ದಾರೆ ಸರ್. ಶನಿವಾರನೂ ಇವರೇ ಮಾಡಿದ್ರು ಸರ್. ಅದು ಕೇಳಿದ್ರೆ ಮಾಡ್ತಾರೆ ಅಷ್ಟೇ. ಅದು ಅವ್ರಿಗೆ ಹ್ಯಾಂಡ್ ಓವರ್ ಆಗಿಲ್ಲ. ನೀವು ಇನ್ ಮುಂದಕ್ಕೆ ಮಾಡೋದೇ ಇಲ್ಲ. ಈಗ ನೀವು ಈ ತರ ಮಾತಾಡಿದ್ರೆ ಬಿಡ್ರಿ, ಅದಾದ್ಮೇಲೆ ಮಾಡ್ತೀನಿ ಅಂತಾರೆ. ಸ್ವಲ್ಪ ಸಮಾಧಾನ ರೀ, ಯಾಕೆ ಗಲಾಟೆ ಮಾಡ್ಕೊಳ್ತೀರ ನೀವು? ನಾವಿಲ್ಲಿ ಕೂತಿರೋದು ರಿಸಾಲ್ವ್ ಮಾಡಕ್ಕೆ, ಫೈಟ್ ಮಾಡಕ್ಕಲ್ಲ. ಸ್ಲೋಲಿ ಅವ್ರು ನೀವು ಪಾಪ ಮೋಸಸ್ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಇನ್ ರಿಕ್ವೆಸ್ಟ್ ಮಾಡಿ ಮಾಡ್ಕಲ್ಲ ಅಂತ ಹೇಳ್ತಾರೆ. ಬೇಕಾ ನಮ್ಗದು? ಅವ್ರಿಗೆ ಹ್ಯಾಂಡ್ ಓವರ್ ಆಗಿಲ್ಲ. ಟೆಂಡರ್ ಶೋರು ಅವರು ಟೆಂಡರ್ ಆದ್ಮೇಲೆ ಹ್ಯಾಂಡ್ ಓವರ್ ಮಾಡಬೇಕಿತ್ತು. ಅದೇನಾಗಿದೆ ಚೆಕ್ ಮಾಡೋಣ. ಓಕೆ, ಆಯ್ತಲ್ವಾ? 1 minute, we'll come to you, sir. Why you are raising hand, Vinay? Yeah, after Shad, we'll give you. You are in. Why you are sitting that side then? I have for both, sir. You are from 117. Yeah, but I have for one. No, you can't talk here. Only you have to talk there. Two, we can't allow. Then all members will tell. That will become difficult. ಸರ್ ವೀಡಿಂಗ್ ಸ್ಲಮ್ Yeah, ಏನಾಯ್ತು? ಸ್ಲಮ್ ಬೋರ್ಡ್ ரொம்ப ಉಳು ಸರ್. ಸ್ಲಮ್ ಬೋರ್ಡ್ ಅವ್ರನ್ನ ಕರೆಸ್ಬೇಕು ಅನ್ಬಲ್ಲ, ಕರ್ಸಿಲ್ವಾ ನೀವು? ಸ್ಲಮ್ ಬೋರ್ಡ್ ಅವ್ರನ್ನ ಕರ್ಸಿ ನೆಕ್ಸ್ಟ್ ಮೀಟಿಂಗ್ ಸ್ವಲ್ಪ ಇದ್ದಾರೆ, ಮಧ್ಯದಲ್ಲೇ ಕರೆಸ್ಬೇಕು. ಅಂದ್ರೆ ನಾನು ಇವತ್ತು ಸೋಮಣ್ಣ ಅವ್ರಿಗೆ ಮಾತಾಡಿದ್ದೀನಿ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಕರ್ಸ್ಕೊಂಡು ವಿಡಿಯೋ ಮಾಡ್ತೀನಿ. Desilting on Palm Grove Road. Diesel? Desilting of Palm Grove Road on from old SBI junction till Ambedkar statue. Every time when it rains, it gets flooded. Vehicle can't pass through that. They did the desilting, but they couldn't complete it. Only one side and that too half of the portion. ಡಿಸಿಲ್ಟಿಂಗ್ ವೆರಿ ರೀಸೆಂಟ್ಲಿ ಅಲ್ಲಿ ಮಾಡಿದ್ರಲ್ಲಪ್ಪ, ಅದನ್ನು ಚೆಕ್ ಮಾಡಮ್ಮ. ಅಲ್ಲಿ ನೋಡಿ ಎಲ್ಲಿ ಮಾಡಿಲ್ಲ ಅಲ್ಲಿಗೆ ಮಾಡಿಸ್ಬಿಡಿ, ಮಾಡಿಸಿ ಅದನ್ನ ಪ್ರೂವ್ ಮಾಡಿಸ್ಬಿಡಿ. ಅಲ್ಲಿ ಕೊನೆ ಮೋರಿ ಇದೆ ಅಲ್ಲ, ಆ ವ್ಯಾಲಿಗೆ ತಗೊಂಡೋಗಿ ಸೇರಿಸಿದ್ರೆ ಸಾಕು, ಅದು ನೀಟಾಗಿ ಆ ಸ್ಟಾಪ್ ವಾಟರ್ ಡ್ರೈನ್ಗೆ ಹೋಗ್ಬಿಡುತ್ತೆ. So there is a permanent black spot in front of Nanda grounds, and if we can have a Kasa kiosk there, Kasa kiosk, they have put it in front of passport office. So where there will be a manned kiosk, where people can come and give it instead of throwing it. It is by Sahas. ಆಗುತ್ತಾ ಅಪರಾಜ್? ಅದು ಮಾಡಿಸ್ಬಿಡಿ ಒಂದಲ್ಲಿ. ನೋಡಪ್ಪ, ತಗೊಂಡ್ಬಿಡಿ ಅದು. This is a long time issue, sir. Hotel Chaitanya Junction has been identified as an accident zone. So where we have submitted letters to DCP East, Ashok Nagar Police Station, BBMP Traffic Engineering Cell, but still we don't know what is the reason. I already told you last meeting, please give letter to us. Okay, I'll do that. Yeah. Last meeting you were not here. I was there. Then why you didn't bring a letter now? I will definitely get it. Give a letter to us, we will forward from there. Now we can't go and ask DCP and all others. You give a letter, we will forward it and get it done. Okay? And another one, street light auto on and off required, because they switch it Street on. light? Automatic on and off, because they switch it on. Yeah, that they are bringing in now, new ones. 9:30 in the morning they switch off. ನೋಡಿ